ಇದದೇ ಲೆಟರ್ ಅಲ್ವಾ? ಡಾಕ್ಯುಮೆಂಟ್ಸ್ ತಗೊಳಕ್ ಬೇಕಾಗಿರೋ ಲೆಟರ್. ಅವತ್ ಮಾವ ಇದೇ ಲೆಟರ್ಗೆ ಸಿದ್ಧಾರ್ಥ್ ಸೈನ್ ಬೇಕು ಅಂತ ಹೇಳಿದ್ರು. ವಸು ಆಂಟಿನೂ ಇದೇ ಲೆಟರ್ನೇ ಕೇಳಿದ್ರು. ಮಾವ ಯಾಕಿದ್ರ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ? ಬ್ಯಾಂಕಲ್ಲಿರೋ ಡಾಕ್ಯುಮೆಂಟ್ಸ್ ತಗೊಳಕ್ಕೆ ಯಾಕಿಷ್ಟೊಂದು ಅವಸರ ಪಡ್ತಿದ್ದಾರೆ? ಮಾವಂಗಿದು ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟಾ? ಮಾವ ಏನೋ ಗುಟ್ಟಾಗಿ ಮಾಡಕ್ ಹೊರಟಿದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ಅಂಜಲಿ, ಏನಂಜಲಿ, ನಾನು ಆಗ್ಲಿಂದ ಕೇಳ್ಕೊತಿದ್ರು, ಒಂದ್ ಕಾಲ್ ಬಂದಿದ ತಕ್ಷಣ ಹಾಗೆ ಬಂದ್ಬಿಟ್ರಲ್ಲ, ನಂಗೇನ್ ಬೇಜಾರಾಗಲ್ವಾ? ಆಫೀಸಲ್ಲಿ ಆಫೀಸ್ ಕೆಲಸ ಫಸ್ಟು. ಸಿದ್ಧಾರ್ಥ್ ಅವರು ಏನೋ ಹೇಳಿದ್ರು, ಅದಕ್ಕೆ ಬರ್ಬೇಕಾಯ್ತು. ಅಂಜು, ನನಗೆ ಗೊತ್ತು ನಾನು ನಡ್ಕೊಂಡಿದ್ದ ರೀತಿ ಯಾವುದು ಸರಿ ಅಲ್ಲ, ಎಲ್ಲ ರಾಂಗೆ ಅಂತ. ನಾನು ಸಾರಿ ಕೇಳ್ತಿದ್ದೀನಲ್ವಾ, ನನ್ನ ಮಾತು ಸ್ವಲ್ಪ ಕೇಳ್ರಿ. ಐ ಆಮ್ ರಿಯಲಿ ಸಾರಿ. ಸುಶಾಂತ್, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು, ಬನ್ನಿ. ಇನ್ನೂ ಏನ್ರಿ ಮಾತಾಡ್ಬೇಕು? ಏನ್ ಟೆನ್ಷನ್ ರೀ ಇದು? ಸಿದ್ಧಾರ್ಥ್ ಅವರೇ, ನೀವು ಒಂಥರ ವಿಚಿತ್ರ. ಅಷ್ಟು ದೊಡ್ಡ ಕಂಪ್ನಿ MD, ಫುಟ್ಪಾತ್ ಅಲ್ಲಿ ಹೆಲ್ಮೆಟ್ ತಗೊಂಡ್ರಿ. ಶಾಪಿಂಗ್ ಮಾಡೋಣ ಅಂತ ಮಾಲಿಗೆ ಕರ್ಕೊಂಡು ಹೋದ್ರಿ. ನೀವು ಏನಾದ್ರು ತಗೊಳ್ಳಿ ಅಂದ್ರೆ ನನ್ಗೆ ಇಷ್ಟ ಆಗಲ್ಲ ಅಂದ್ರಿ. ನಿಮ್ನ ಅರ್ಥ ಮಾಡ್ಕೊಳ್ಳೋದೇ ನನಗ್ ಕಷ್ಟ ಆಗ್ತಿದೆ. ನಾನೊಂಥರ ಹಾಗೆ ಕಾವ್ಯ, ನನಗೆ ಏನ್ ಇಷ್ಟ ಆಗುತ್ತೋ ಅದು ನಾನು ತಗೋತೀನಿ. ಅದು ಸ್ಪೆಸಿಫಿಕ್ ಆಗಿ ಬ್ರಾಂಡೆಡ್ ಆಗಿರ್ಬೇಕು ಅಂತೆಲ್ಲ ಏನೂ ಇಲ್ಲ. ನನಗೆ ಇಷ್ಟ ಆಗಿ ನನ್ ಕಂಫರ್ಟಬಲ್ ಆಗಿದ್ರೆ ನಾನು ತಗೋತೀನಿ ಅಷ್ಟೇ. ಸಿದ್ಧಾರ್ಥ್ ಅವರೇ, ನಿಮ್ಮಂತವ್ರು ಈ ಪ್ರಪಂಚದಲ್ಲಿ ತುಂಬಾ ಕಮ್ಮಿ ನೋಡಿ. ಕಾವ್ಯ, ಶಾಪಿಂಗ್ ಎಲ್ಲ ಮುಗಿತಲ್ವಾ? ಏನಾದ್ರು ಬ್ಯಾಲೆನ್ಸ್ ಇದೆಯಾ? ಇಲ್ವಲ್ಲ, ಎಲ್ಲ ತಗೊಂಡಿದ್ದೀನಿ. ಮತ್ತ್ಯಾಕೆ ಇನ್ನು ಮಸ್ಕ ಹೊಡಿತಾ ಇದೆಯಾ? ಸಿದ್ಧಾರ್ಥ್ ಅವರೇ, ನಾನೇನ್ ಮಸ್ಕ ಹೊಡಿತಿಲ್ಲ, ನಿಜವಾಗ್ಲೂನೇ ಹೇಳ್ತಿರೋದು. ಐ ಆಮ್ ಜಸ್ಟ್ ಜೋಕಿಂಗ್ ಕಾವ್ಯ, ಬಾ. ಸಾರಿ. ಇಟ್ಸ್ ಓಕೆ. ಸಾರಿ. ಸಾರಿ. ಅಕ್ಷತಾ, ಸಿದ್ಧಾರ್ಥ್ ಅವರೇ, ಸಿದ್ಧಾರ್ಥ್ ಅವರೇ, ಸಿದ್ಧಾರ್ಥ್ ಅವರೇ,
ಅಕ್ಷತಾ, ನಾನ್ ನೋಡಿದ್ದು ಅಕ್ಷತಾನೇ ಅಲ್ವಾ? ಅಥವಾ ಇದೇನಾದ್ರೂ ನನ್ನ ಭ್ರಮೆನ? ಇಲ್ಲ, ಅದು ಅಕ್ಷತಾನೇ. ಅಕ್ಷತಾ ಎಲ್ಲಿ ಹೋದ್ಲು ಇವಳು? ಓ ಶೇಟ್! ಕಾವ್ಯನ ಕಲ್ಲೇ ಬಿಟ್ಟು ಬಂದೆ ನಾನು. ಕಾವ್ಯ ಎಲ್ಲಿ ಹೋದ್ಲು? Pick up the phone, Kavya. Pick up. ಛೇ, ಅತ್ತೆ, ಹೊಸದಕ್ಕೆ ಫೋನ್ ಮಾಡ್ತೀನಿ. ಅತ್ತೆ, ನೀವಾದ್ರೂ ಪಿಕ್ ಮಾಡಿ. ಕಮಾನ್. ಛೇ, ಕಾವ್ಯ, ಏನಂಜು, ಏನೋ ಮಾತಾಡ್ಬೇಕು ಅಂತ ಕರೆದು ಸುಮ್ಮನೆ ನಿಂತಿದ್ದೀರಾ? ಸುಶಾಂತ್, ನಮ್ಮಿಬ್ರ ಮಧ್ಯ ಆಗಿರೋದನ್ನ ಮರ್ತ್ಬಿಡಿ. ನಾನದನ್ನ ಯಾವಾಗ್ಲೂ ಮರ್ತ್ಬಿಟ್ಟೆ ಅಂಜು. ಸುಮ್ಮನೆ ನಿಮ್ಮ ಮುಂದೆ ನಾಟಕ ಮಾಡ್ತಿದ್ದೆ. ತಗೊಳ್ಳಿ. ಪರವಾಗಿಲ್ಲ, ಇಲ್ಲಿಟ್ಟಿರ್ತೀನಿ. ನಿಮಗೆ ಬೇಕಾದಾಗ ಆಮೇಲೆ ತಗೊಳ್ಳಿ. ಸುಶಾಂತ್, ನಾನ್ ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಕೇಳ್ಬೇಕಿತ್ತು. ಏನೂ ಮುಚ್ಚಿಡದೆ ನನ್ನ ಹತ್ರ ಹೇಳ್ತೀರಾ? ಅಂಜಲಿ, ನನ್ನ ನಿಮ್ಮ ಮಧ್ಯ ಮುಚ್ಚಿಡೋದಿಕ್ಕೆ ಏನಿದೆ? ಎಲ್ಲ ಓಪನ್ ಟಾಕೆ. ಏನು ಅಂತ ಹೇಳಿ. ಅದು ಸ್ವಲ್ಪ ಹೊತ್ತಿಗೆ ಮುಂಚೆ ಅತ್ತೆ ಆಫೀಸಿಗೆ ಬಂದಿದ್ರು. ಅಮ್ಮ ಆಫೀಸಿಗೆ ಬಂದಿದ್ರಾ? ಎಲ್ಲಿದ್ದಾರೆ? ಇಲ್ಲ, ಹೊರಟೋದ್ರು. ಹೊರಟೋದ್ರಾ? ಏನ್ ವಿಷಯ ಅಂತ ಹೇಳಿದ್ರ ನಿಮ್ಗೆ? ಇಲ್ಲ, ಅವ್ರೇನೋ ಅರ್ಜೆಂಟಲ್ಲಿದ್ರು ಅನ್ಸುತ್ತೆ. ಅರ್ಜೆಂಟಲ್ಲಿ ಬಂದು ಅರ್ಜೆಂಟಲ್ಲೇ ಹೊರಟೋದ್ರು. ಹೌದಾ? ಹಾ, ಬ್ರೋ ಬೇರೆ ಆಫೀಸಲ್ಲಿ ಇಲ್ವಲ್ಲ, ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಬಂದು ಮುಗಿಸ್ಕೊಂಡು ಹೊರಟ್ಬಿಟ್ಟಿರ್ತಾರೆ. ಅಂದಾಗೆ ನೀವೇನೋ ಕೇಳಬೇಕು ಅಂತಿದ್ರಲ್ಲ, ಏನದು? ಅದು ಸುಶಾಂತ್, ಅತ್ತೆ ಮಾವ ಹೇಗೆ? ಹೇಗೆ ಅಂದ್ರೆ? ಅಂದ್ರೆ ಅವರಿಬ್ರು ಮೊದಲಿಂದ ಹೇಗೆ ನಿಮ್ ಜೊತೆ ಎಲ್ಲ ಹೇಗ್ ನಡ್ಕೋತಿದ್ರು? ನಾನ್ ಮದ್ವೆ ಆಗಿ ಬಂದಾಗಿಂದ ನಿಮ್ಮೇಲ್ ಕೋಪ ಮಾಡ್ಕೊಂಡೇ ಇದ್ದಾರಲ್ಲ. ಅತ್ತೆ ಮಾವನ್ ಬಗ್ಗೆ ಜಾಸ್ತಿ ತಿಳ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಕ್ಯಾಶುಯಲ್ ಆಗಿ ಕೇಳ್ತಿದ್ದೀನಿ ಅಷ್ಟೇ. ಅಮ್ಮ ಡ್ಯಾಡ್ ಇಬ್ರು ಒಳ್ಳೆಯವ್ರೆ. ಅಮ್ಮಂಗ್ ಸ್ವಲ್ಪ ಕೋಪ ಜಾಸ್ತಿ, ಆದ್ರೆ ಅವ್ರು ನನ್ನ ಅಷ್ಟೇ ಇಷ್ಟಪಡ್ತಾರೆ. ಡ್ಯಾಡ್ ಮೊದ್ಲಿಂದನೂ ಹಾಗೆ, ಮನ್ಸಲ್ಲಿ ಏನಿರುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಚಿಕ್ಕ ವಯಸ್ಸಿಂದ ಅವ್ರು ನನ್ನ ಹೇಗ್ ಟ್ರೀಟ್ ಮಾಡ್ಕೊಂಡ್ ಬಂದಿಯಾರೋ ಈಗ್ಲೂ ಹಾಗೆ ಟ್ರೀಟ್ ಮಾಡ್ತಾರೆ. ಸ್ವಲ್ಪನೂ ಚೇಂಜಸ್ ಇಲ್ಲ. ಹೌದಾ? ಅತ್ತೆ ಮಾವಂದು ಲವ್ ಮ್ಯಾರೇಜಾ ಅಥವಾ? ಏನಂಜು, ತುಂಬಾ ಕ್ಯೂರಿಯಾಸಿಟಿ ತೋರಿಸ್ತಿದ್ದೀರಾ? ಹಳೆ ಫ್ಲಾಶ್ ಬ್ಯಾಕ್ನೆಲ್ಲ ನೆನಪಿಸ್ಕೋತಿದ್ದೀರಾ ಯಾಕೆ? ಏನ್ ಸಮಾಚಾರ? ಹೇಳದ್ನಲ್ಲ, ಮನೆಯವ್ರ ಬಗ್ಗೆ ಆದಷ್ಟು ತಿಳ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಅದೊಂದು ದೊಡ್ಡ ಕತೆ. ನೀವ್ ಕೇಳ್ದಂಗೆ ಅವ್ರಿಬ್ರದ್ದು ಲವ್ ಮ್ಯಾರೇಜ್. ಡ್ಯಾಡ್ ಎಜುಕೇಶನ್ಗೆ ಅಂತ ಫಾರಿನ್ಗೆ ಹೋಗಿದ್ರು. ಆಗ ಡ್ಯಾಡ್ ಅವರಪ್ಪ ಅಂದ್ರೆ ನಮ್ ತಾತನ ಕಂಪನಿ ತುಂಬಾ ದೊಡ್ಡ ಲಾಸಿಗೆ ಒಳಗಾಯ್ತು. ಆ ಲಾಸ್ನ ರಿಕವರ್ ಮಾಡ್ಕೊಳಕ್ಕಾಗದೆ ಅವ್ರು ನಮ್ಮ ಅಜ್ಜನ್ ಕಂಪನಿಲಿ ಸೂಪರ್ವೈಸರ್ ಪೋಸ್ಟ್ ನಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಜ್ಜ ಅಂದ್ರೆ ನಮ್ಮಮ್ಮ ಅವರಪ್ಪ.
ಸೊ ಅಲ್ಲಿ ತುಂಬಾ ನಿಯತ್ತ ಕೆಲಸ ಮಾಡ್ತಿದ್ದೀನಿ ನಮ್ಮ ತಾತನ್ ನೋಡಿ ನಮ್ಮ ಅಜ್ಜಂಗೆ ತುಂಬಾ ಖುಷಿ ಆಗಿತ್ತು. ಡ್ಯಾಡ್ ಎಜುಕೇಶನ್ ಮುಗಿಸ್ಕೊಂಡು ವಾಪಸ್ ಇಂಡಿಯಾಗೆ ಬಂದಿದ ತಕ್ಷಣ ಅಜ್ಜ ನಿಮ್ಮಗಾನು ಇದೇ ಕಂಪನಿಲಿ ಕೆಲಸ ಮಾಡ್ಲಿ ಅಂತ ಬಲವಂತ ಮಾಡಿದ್ರಂತೆ. ಡ್ಯಾಡ್ ಇದೇ ಕಂಪನಿಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಡ್ಯಾಡ್ ಇಲ್ಲಿ ಕೆಲಸ ಮಾಡುವಾಗ ಅಮ್ಮನ್ ನೋಡಿ ಅವರಿಬ್ಬರ ಮಧ್ಯ ಪ್ರೀತಿ ಹುಟ್ಟಿತು. ಈ ವಿಷಯ ಅಜ್ಜಂಗೆ ಗೊತ್ತಾಗಿದ ತಕ್ಷಣ ಇಬ್ರು ಮನೆಯವ್ರನ್ನ ಒಪ್ಸಿ ಇಮ್ಮಿಡಿಯೇಟ್ ಆಗಿ ಮದ್ವೆ ಮಾಡಿಸಿದ್ದಾರೆ. ಮದ್ವೆ ಆಗಿದ್ ಕೆಲವೇ ತಿಂಗಳಲ್ಲಿ ಅಜ್ಜ ಮತ್ ನಮ್ಮ ತಾತ ಇಬ್ರು ತೀರ್ಕೊಂಡ್ರು. ಆಗ್ಲಿಂದ ಇಲ್ಲಿವರೆಗೂ ನಮ್ ಡ್ಯಾಡ್ ನಮ್ಮ ಅಮ್ಮನ್ನ ಅಷ್ಟೇ ಪ್ರೀತಿಸ್ತಿದ್ದಾರೆ. ಅಮ್ಮಂಗೆ ಕೋಪ ಜಾಸ್ತಿ, ಆದ್ರೆ ಡ್ಯಾಡ್ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ತೂಗಿಸ್ತಾರೆ. ಇದೇ ಅವರಿಬ್ರು ಲವ್ ಸ್ಟೋರಿ. ಅಂದ್ರೆ ಸುಶಾಂತ್ಗೆ ಅತ್ತೆ ಮಾವನ್ ಮಧ್ಯೆ ಇರೋ ಡಿಫ್ರೆನ್ಸಸ್ ಗೊತ್ತೇ ಆಗಿಲ್ಲ ಅನ್ಸುತ್ತೆ. ಪಾಪ ಅತ್ತೆ ಅವ್ರ ಮನ್ಸಲ್ಲೇ ನೋವಿಟ್ಕೊಂಡು ಯಾವ ಕಷ್ಟನೂ ಮಕ್ಳು ಮುಂದೆ ತೋರ್ಸ್ಕೊಂಡಿಲ್ಲ. ಗ್ರೇಟ್ ಅವ್ರು. ಅಂಜು, ಡ್ಯಾಡ್ ಮತ್ತು ಅಮ್ಮನ ಲವ್ ಸ್ಟೋರಿ ಕೇಳಿ ನೀವ್ ಕಳ್ದೋದ್ರೆ ಹೇಗೆ? ಏನ್ ಸಮಾಚಾರ? ಓ, ನನ್ಗೀಗ ಅರ್ಥ ಆಯ್ತು ನೀವ್ ಯಾಕೆ ಇದನ್ನೆಲ್ಲ ಕೇಳಿದ್ರಿ ಅಂತ. ಅವರಿಬ್ರು ಜೋಡಿ ತರ ನಮ್ಮಿಬ್ರು ಜೋಡಿನೂ ಅನ್ಯೋನ್ಯವಾಗಿರ್ಬೇಕು ಅಂತ ತಾನೆ. ಯಾವಾಗ್ಲೂ ರಿಯಾಕ್ಷನ್ ಅಲ್ಲೇ ಕಟ್ ಮಾಡಿದ್ರೆ ನೀವೇನ್ ಹೇಳ್ತಿದ್ದೀರಾ ಅಂತ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ಆಮೇಲೆ ಏನಾದ್ರು ಅಂದ್ರೆ ಹುಡುಗಿಯನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ. ಹೌದು, ಅಮ್ಮ ಯಾಕೆ ಹಾಗೆ ಬಂದ ಹಾಗೆ ಹೊಟ್ಟೋದ್ರು? ಕಾವ್ಯ, ಅದು ಮಾತಾಡ್ಬೇಡಿ ನೀವು. ನಾನು ಅಷ್ಟು ಕೂಕೋತಿದ್ರು ನನ್ನನ್ ತಿರ್ಗೂ ನೋಡ್ದೆ ಒಬ್ಳನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಐ ಆಮ್ ರಿಯಲಿ ಸಾರಿ ಕಾವ್ಯ. ನನ್ಗಂತೂ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ? ಅಲ್ಲ, ನೀವ್ಯಾಕೆ ಹಾಗೋದ್ರಿ? ನಂಗ್ ಒಂದೇ ಒಂದ್ ಮಾತು ಹೇಳಿದ್ರೆ ನಾನು ಕಾಯ್ತಿದ್ದೆ. ಫೋನ್ ಮಾಡೋಣ ಅಂದ್ರೆ ಫೋನ್ ಮರ್ತು ಮನೇಲಿಟ್ಟು ಬಂದಿದ್ದೀನಿ. ನನಗ್ ಹೇಗಾಗೋಯ್ತು ಗೊತ್ತಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಕೊನೆಗ್ ಗಾಡಿ ಹತ್ರ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲಿ ಬಂದು ಆಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಾವ್ಯ. ನೀನ್ ಹಾಗೆ ಬಿಟ್ಟು ಬಂದಿದ್ದು ತಪ್ಪು. ಇಟ್ಸ್ ಓಕೆ. ಹೌದು, ಅಕ್ಷತಾ ಅಂದ್ರೆ ಯಾರು? ಅದು ಅವರಾ? ಇಲ್ಲ ಕಾವ್ಯ, ಅವಳನ್ನ ಹುಡ್ಕೊಂಡು ಹೋದೆ, ಮಿಸ್ ಆಗ್ಬಿಟ್ಲು. ದಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಸಿಗ್ತಾರೆ. ಹಾಗೆ ಮಾತಾಡ್ಸಿ ಹೊರಡೋಣವಾ? ಕಾವ್ಯ, ಊಟ ಮಾಡ್ಕೊಂಡು ಹೋಗೋಣ. ನಂಗೆ ಹೊಟ್ಟೆ ಹಸ್ವಿಲ್ಲ, ಮನೆಗೆ ಹೋಗೋಣ. ಹಾಗಲ್ಲ ಕಾವ್ಯ, ಅತ್ತೆ ಮತ್ತೆ ಅಜ್ಜಿಗೆ ಅಡ್ಗೆ ಮಾಡಬೇಕು, ಮನೆಗೆ ಹೋಗೋಣ.
ಅಪ್ಪಿ ಇವತ್ತು ಕದ್ದು ಮುಚ್ಚಿ ರೊಕ್ಕ ಹೊಡ್ಯಾಕೆ ನೋಡ್ದವ ಮುಂದೊಂದು ದಿನ ಎಲ್ಲರ ಮುಂದನ ಈ ಮನಿ ಲೂಟಿ ಮಾಡಕ್ಕೆ ಹೇಸಂಗಿಲ್ಲ ಅವ. ಕಳ್ಳಂದ್ ಗೊತ್ತಾದ್ಮೇಲೂ ಜೊತೆಗೆ ಇಟ್ಕೊಂಡ್ರೆ ಸೆರಗ್ನಾಗ ಕೆಂಡ ಇಟ್ಕೊಂಡಂಗ ಸೇರಿ ಸಮೇತ ನಮ್ಮನ್ನು ಸುಡ್ತೈತಿ. ನಾನೇನು ಮಾಡಲಿ ಹೇಳವ್ವ, ಕಟ್ಕೊಂಡಾಗಿದೆ, ಸುಟ್ಟು ಬಿಸಾಕ್ದೇ ಇರೋಂಥ ಪರಿಸ್ಥಿತಿ ನಂದು. ಇದ ನೋಡು, ಈ ನಿನ್ನ ಕನಿಕರನ ಅವ ಬಂಡವಾಳ ಮಾಡ್ಕೊಂಡಾನ. ನೀನು ಯಾವ ನಿರ್ಧಾರನೂ ತಗೊಳಂಗಿಲ್ಲ ಅನ್ನೋದು ಬಂಡ ಧೈರ್ಯ ಅವನಿಗೆ. ಇಷ್ಟು ದಿವಸ ಅವನಿಂದ ನಾನು ಅನುಭವಿಸಾಯ್ತು, ಈಗ ನೀ ಅನುಭವಿಸಕತ್ತಿ. ಇನ್ನು ಅವನಿಂದ ಏನೇನು ಕಾದೈತೋ. ಅಲ್ಲಪ್ಪಿ, ಎಚ್ಚರಿರುವಾಗ ನಿನ್ನ ಕುತ್ತಿಗೆ ಕೈ ಹಾಕ್ದವ ನಾಳೆ ನೀ ಮಕ್ಕೊಂಡಾಗ ನಿನ್ನ ಕುತ್ತಿಗೆ ಕೈ ಹಾಕಿ ನಿನ್ನ ಕತ್ತು ಹಿಸ್ಕಂಗಿಲ್ಲ ಅಂತ ಏನು ಖಾತ್ರಿ ಐತಿ? ಅವ ಒಬ್ಬ ದನಪಿಶಾಚಿ ಅದಾನ. ಅವನು ಮಾರಿಗೆ ಒಂದು ಸ್ವಲ್ಪ ರೊಕ್ಕ ಚೆಲ್ಲಿ ಅವನು ನೀ ಹೇಳ್ದಂಗೆ ಕೇಳೋ ಹಂಗೆ ಮಾಡಿಟ್ಕೋ. ಇಲ್ಲ ಅಂದ್ರೆ ಅವ ಏನು ಮಾಡೋಕ್ಕೂ ಹೇಸಂಗಿಲ್ಲ. ನಿನ್ನ ಜೀವನ ಈ ಹಂತಕ್ಕೆ ಬರ್ತೈತಂತ ನಾ ಕನಸ್ನಾಗ ಅನ್ಕೊಂಡಿರ್ಲಿಲ್ಲಪ್ಪಿ. ಆ ದೇವರು ನಿನಗೆಲ್ಲಾನು ಕೊಟ್ಟ, ಆದ್ರೆ ನಿನ್ನ ದಾಂಪತ್ಯ ಜೀವನನ ಕಿತ್ಕೊಂಡ್ಬಿಟ್ಟ. ಇದನ್ನ ನೋಡಕಂತನ ನನ್ನನ್ನು ಉಳಿಸ್ಯಾನ ಅಂತ ಅನಿಸ್ತೈತಿ. ಅವ್ವ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದ್ಯೋ ಅದೇ ಆಗೋದು. ನೀವು ನೊಂದ್ಕೋಬೇಡಿ. ಸಿದ್ಧಾರ್ಥು ದುಡ್ಡು ಬರೋ ಜಾಗನೆಲ್ಲ ಟೈಟ್ ಮಾಡಿರೋದ್ರಿಂದ ಇವನಿಗೆ ದುಡ್ಡು ಸಿಕ್ತಿಲ್ವಲ್ಲ, ಅದಕ್ಕೆ ಅವನು ಹೀಗೆಲ್ಲ ಮಾಡ್ತಿದ್ದಾನೆ. ಇಡೀ ಆಸ್ತಿನ ತನ್ನ ಹೆಸರಿಗೆ ಮಾಡ್ಕೊಳ್ಳೋ ನರಿ ಸಂಜೆನ ಹೂಡ್ತಿದ್ದಾನವನು. ಇಲ್ಲ ಅಪ್ಪಿ, ಇದನ್ನೆಲ್ಲ ನೀ ಸಹಿಸ್ಕೋಬೇಡ. ಅವನ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋ. ಅವನು ಇನ್ನೊಂದು ಮುಖಾನ ನಿನ್ನ ಮಕ್ಕಳ ಮುಂದೆ ತೋರಿಸು. ಅವ್ರು ಅವನಿಗೆ ತಕ್ಕ ಶಾಸ್ತಿ ಮಾಡ್ತಾರೆ. ಇಲ್ಲವ, ಯಾವುದೇ ಕಾರಣಕ್ಕೂ ಈ ವಿಷಯ ನನ್ನ ಮಕ್ಳಿಗೆ ಗೊತ್ತಾಗಬಾರ್ದು. ನಮ್ಮಪ್ಪ ಇಂಥವನು ಅಂತ ಗೊತ್ತಾದ್ರೆ ನನ್ನ ಮಕ್ಕಳು ನೊಂದ್ಕೋತಾರೆ, ಅವ್ರ ಮನಸ್ಥಿತಿ ಹಾಳಾಗುತ್ತೆ. ಅದರಿಂದ ಇಡೀ ಮನೆ ನೆಮ್ಮದಿನೇ ಹಾಳಾಗುತ್ತೆ. ಈ ಸತ್ಯ ನಮ್ಮಲ್ಲೇ ಇರಲಿ. ಅವನ್ನ ಮಟ್ಟ ಹಾಕೋ ಅಸ್ತ್ರ ನನಗೆ ಸಿಕ್ಕೇ ಸಿಗುತ್ತೆ.